ಆ ಕೆನಾಲ್ ಥರ ಆಗಿರೋ ಜಾಗದಲ್ಲಿ ಭಾಳ ನೀರು ಶೇಖರ ಆಗುತ್ತೆ. ಹಂಗಾಗಿ ಅದ್ರ ಪಕ್ಕದಲ್ಲಿರೋವಂಥ ಹುಣಸೆ ಗಿಡ ಭಾಳ ಚೆನ್ನಾಗಿ ಬೆಳೆದಿದೆ. ತುಂಬ ಚೆನ್ನಾಗಿ ಬೇರೆ ಗಿಡಗಳಿಗೆ ಹೋಲಿಸಿದ್ರೆ ಆ ಹುತ್ತದ ಪಕ್ಕ ಇರೋ 2 ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿವೆ. ಉರಿಗಮ್ ಜಾತಿ ಹುಣಸೆ ಇದು. ಉರಿಗಮ್ ಜಾತಿ ಹುಣಸೆ ಅಂತಂದರೆ ಇದು ತಮಿಳುನಾಡಿನ ಉರಿಗಮ್ ಜಾಗದಿಂದ ಮೂಲ ಮದರ್ ಪ್ಲ್ಯಾಂಟ್ ಅದನ್ನು ತಂದು ಇಲ್ಲಿ ಡೆವಲಪ್ ಮಾಡಿದ್ದಾರೆ ಅದನ್ನು. ನಾನು ಈ ಗಿಡಗಳನ್ನ ನಮ್ಮ ತುಮಕೂರು ಹತ್ರ ಹಿರೇಹಳ್ಳಿ ಅನ್ನೋ ಒಂದು ಕೃಷಿ ಇಲಾಖೆ ಕೇಂದ್ರದಿಂದ ತೊಗೊಂಬಂದೆ. 16 ಗಿಡಗಳನ್ನ ತೊಗೊಂಬಂದಿದ್ದೆ. 2 ಗಿಡಗಳು ಬೇರೆ ಬೇರೆ ಕಾರಣಗಳಿಗೆ ಹೊರಟೋದ್ವು. 14 ಗಿಡಗಳು ಉಳ್ಕೊಂಡ್ವು. 14 ಗಿಡಗಳನ್ನ ನಾವು ಮೊದಲನೇ ವರ್ಷ ಮಾತ್ರ ನೀರು ಹಾಕಿದ್ವಿ. ತರುವಾಗಲೇ ಒಂದು 8 ತಿಂಗಳು 9 ತಿಂಗಳು ಗಿಡಗಳವು. ಮೊದಲನೇ ವರ್ಷ ನೀರು ಹಾಕಿದ್ವಿ. ಅಂದರೆ ಒಟ್ಟಾರೆ 1 ಮುಕ್ಕಾಲು 2 ವರ್ಷ ಅದಕ್ಕೆ ನೀರು ಒಂದು ಸಣ್ಣ ಮಟ್ಟದಲ್ಲಿ ಬೇಸಿಗೆಯಲ್ಲಿ ಮಾತ್ರ ಹಾಕಿದ್ದೀವಿ. ಅದಾದಮೇಲೆ ಮತ್ತೆ ಹಾಕಲಿಲ್ಲ. ಮತ್ತು ಹುಣಸೆ ಗಿಡನ ವಿಶೇಷ ಏನಂತ ಅಂದರೆ ಅದು ಮೇಲೆಷ್ಟು ಹೋಗುತ್ತೋ ಅದ್ರ 2 ಪಟ್ಟು ಕೆಳಗಡೆ ಬೇರೋಗಿರುತ್ತೆ. ಅದು ಹುಣಸೆ ಗಿಡದ ವಿಶೇಷ. ಈ ವರ್ಷ 2023-24 ಬರ ನಮಗೆ ಒಂದೇ ಒಂದು ಮಳೆ ಇಲ್ಲ. ಈ ವರ್ಷ 24ರಲ್ಲಿ ಬೇರೆ ಎಲ್ಲೆಲ್ಲ ಮಳೆ ಬರ್ತಿದೆ ಅಲ್ವಾ. ಅಲ್ಲಿ ವಯನಾಡೆಲ್ಲ 500 ಜನ ಎಲ್ಲ ಸತ್ತೋದ್ರು. ಆ ಮಟ್ಟಕ್ಕೆ ಮಳೆ ಲ್ಯಾಂಡ್ ಸ್ಲೈಡೆಲ್ಲ ಆಯ್ತಲ್ಲ. ನಮಗಿಲ್ಲಿ ಇಡೀ ವರ್ಷದಲ್ಲಿ ಒಂದೇ ಒಳ್ಳೆ ಮಳೆ ಬಂದಿರೋದು. ಆದರೂ ಕೂಡ ಈ ಗಿಡಗಳು ಫಲ ಬಿಡಲಿಲ್ಲ. ಸಾಕಷ್ಟು ಹೂ ಕಚ್ಚಿದ್ವು. ಒಂದು ಸಣ್ಣ ಮಳೆ ಬಂದಿದ್ದರೆ ಜೂನ್ ತಿಂಗಳಲ್ಲಿ ನಮಗೆ ಹೆಲ್ಪ್ ಆಗ್ತಿತ್ತು. ಈ ಬೇಸಿಗೆಯಲ್ಲೂ ಮಳೆ ಬರಲಿಲ್ಲ, ಯುಗಾದಿ ಹಬ್ಬ ಆದಮೇಲೂ ಮಳೆ ಬರಲಿಲ್ಲ, ಆಮೇಲೂ ಮಳೆ ಬರಲಿಲ್ಲ. ಸ್ವಲ್ಪ ಮಳೆ ಬಂದಿದ್ರೆ ಚೆನ್ನಾಗಿ ಹೂ ಕಚ್ಚಿ ಚೆನ್ನಾಗಿ ಕಾಯಿ ಬಿಡ್ತಿದ್ವು. ಆದರೂ ಕೂಡ ಗಿಡಗಳು ಬದಿಕೊಂಡು ಏನೂ ಆಗಲಿಲ್ಲ. ಬರವನ್ನು ನಾವು ನಿರೋಧಿಸಬೇಕು ಅಂತ ಅಂದರೆ, ಬರವನ್ನು ಗೆಲ್ಲಬೇಕು ಅಂತ ಅಂದರೆ ಈ ಸಿಟ್ರಸ್ ಫ್ಯಾಮಿಲಿ ಗಿಡಗಳು, ಈ ಹುಳಿ ಜಾತಿ ಗಿಡಗಳನ್ನ ನಾವು ಬೆಳೆಯೋದು ಉತ್ತಮ ಅನ್ನೋದು ನನ್ನ ಪ್ರಯೋಗ. ಮತ್ತು ಅದರಲ್ಲಿ ನಾನು ಸಣ್ಣ ಮಟ್ಟದ ಸಕ್ಸಸ್ ಕಾಣ್ತಿದ್ದೀನಿ. ಒಂದು 2 ವರ್ಷದಿಂದ ನಾವು ಹುಣಸೆ ಹಣ್ಣು ಕೊಂಡಿಲ್ಲ ನಾವು. ಈ ಮಾರ್ಕೆಟ್ಗೆ ಹಾಕ್ಬೋದೇ ಈ ಗಿಡಗಳಲ್ಲಿ ನನಗಿನ್ನೂ ಗೊತ್ತಿಲ್ಲ. ನನಗೆ ಹೇಳಿರೋದು ಅವರು ಈ ಗಿಡಗಳು ತುಂಬ ಉದ್ದ ಎತ್ತರಕ್ಕೇನು ಬೆಳೆಯೋದಿಲ್ಲ, ಕುರ್ಶ್ಲಾಗಿರ್ತವೆ. ಹಾಗೆ ಒಂದು ಬೋನ್ಸಾಯಿ ಗಿಡದ ಥರ ಕುರ್ಶ್ಲಾಗಿ ಬೆಳೀತವೆ, ಭಾಳ ದೊಡ್ಡದಾಗಿ ಮರ ಬೆಳೆಯಲ್ಲ ಅಂತ ಹೇಳಿದ್ದಾರೆ. ಹಾಗಾಗೋದಾದರೆ ಜಾಸ್ತಿ ಗಿಡಗಳನ್ನ ಹಾಕ್ಬೋದು. ನಮ್ಮ ಪಡನವ್ರು ರಾಗಿ ಬೆಳ್ಕೊಳ್ಳೋಕ್ಕೂ ಜಾಗ ಇರ್ತದೆ, ತೊಗರಿ ಬೆಳ್ಕೊಳ್ಳೋಕ್ಕೂ ಜಾಗ ಇರ್ತದೆ. ಅದನ್ನು ಬಿಟ್ಟು ಗಿಡಗಳು ಕೂಡ ಬೆಳೀತವೆ. ಮತ್ತು ಇದು ತುಂಬ ಚೆನ್ನಾಗಿರುತ್ತೆ ಹಣ್ಣು. ಇದು ಒಂದು ಲೈಟಾಗಿ ಸ್ವೀಟ್ ಇರುತ್ತೆ ಈ ಹಣ್ಣು, ತೀರಾ ಉಳಿಯಲ್ಲ. ಗೊತ್ತಾಗುತ್ತೆ, ಆ ಟೇಸ್ಟಲ್ಲೇ ಗೊತ್ತಾಗುತ್ತೆ. ದಪ್ಪನೂ ಬರುತ್ತೆ, ಉದ್ದನೂ ಬರುತ್ತೆ. ಬೆಂಗಳೂರು ಮಾಲ್ಗಳಲ್ಲಿ 1/4 kg 1/2 kgನ ಬಾಕ್ಸ್ ಮಾಡಿ ₹100 200 ಮಾರ್ತಾರೆ ಇದನ್ನು.